ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಈ ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರು ಕೇಳ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಜನ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟಾಗ್ತಾ ಇದ್ದಾರೆ. ನಿನ್ನೆ DCM DK ಶಿವಕುಮಾರ್ ಕೂಡ ಹೇಳಿದಿರಲ್ಲ, ನೀವು ಕೇಳಿದ ಕೆಲವು ಪ್ರಶ್ನೆಗಳಿಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಉತ್ತರ ಕೊಡಿ, ಎಲ್ಲನೂ ಕೊಡಬೇಕು ಅಂತಕ್ಕಂಥದ್ದೇನಿಲ್ಲ, ಬಟ್ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ ಹೇಳಿದರು. ಇವತ್ತು ಕೇಂದ್ರ ಸಚಿವ ಸೋಮಣ್ಣ ಅವರು ಈ ಸಮೀಕ್ಷೆದಾರರು ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಸಿಡಿಮಿಡಿಗೊಂಡಿದ್ದಾರೆ. ಆದರೆ ಏನೇ ಸಮಸ್ಯೆ ಬರಲಿ, ಏನೇ ಆಗಲಿ, ನಿಗದಿತ ಸಮಯದ ಒಳಗಡೆ ಎಲ್ಲವನ್ನ ಬಗೆಹರಿಸಿಕೊಂಡು ನಾವು ಗಣತಿಯನ್ನು ಮುಗಿಸ್ತೀವಿ ಅಂತಕ್ಕಂಥ ಹುಮ್ಮಸ್ಸಿನಲ್ಲಿ ಗಣತಿದಾರರು ಇದ್ದಾರೆ. ಸೊ ಎರಡನೇ ದಿನ ಇವತ್ತು ಏನೇನಾಯಿತು ಅಂತ ನೋಡೋಣ ಬನ್ನಿ. ಸಮೀಕ್ಷೆಯಲ್ಲಿ ಚಿನ್ನ, ಕುರಿ, ಕೋಳಿ, ವಾಚಿನ ಪ್ರಶ್ನೆ ಏನು ಬೇಕೋ ಅಷ್ಟಕ್ಕೂ ಮಾತ್ರ ಉತ್ತರ ನೀಡಿ, ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗುವಂತೆ DK ಮನವಿ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಗಣತಿಯ ಸರ್ವೆ ಆರಂಭವಾಗಿದೆ. ಮನೆ ಮನೆಗೆ ತೆರಳುತ್ತಾ ಇರುವ ಸಮೀಕ್ಷೆದಾರರು ಸರ್ಕಾರ ಸೂಚಿಸಲಾದ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ತಿದ್ದಾರೆ. ಆದರೆ ಸಮೀಕ್ಷೆದಾರರ ಕೆಲ ಪ್ರಶ್ನೆಗಳಿಗೆ ಜನರು ಕೆರಳಿ ಕೆಂಡುವಾಗ್ತಿದ್ದಾರೆ. ಸಮೀಕ್ಷೆಯಲ್ಲಿ ಚಿನ್ನಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಸಾಕಷ್ಟು ವಿರೋಧ ಕೇಳಿಬಂದಿದೆ. ಈ ಪ್ರಶ್ನೆಯಿಂದಾಗಿ ನಿಮ್ಮಲ್ಲಿರುವಂತಹ ಚಿನ್ನದ ಗುಟ್ಟು ಬಹಿರಂಗ ಆಗಲಿದೆ ಅನ್ನುವ ಟೀಕೆ ಕೂಡ ವ್ಯಕ್ತವಾಗ್ತಿದೆ. ಸ್ವತಃ DCM DK ಶಿವಕುಮಾರ್ ಕೂಡ ಬಂಗಾರದ ವಿವರಕ್ಕೆ ಗರಂ ಆಗಿದ್ದಾರೆ. ನಿನ್ನೆ DK ಶಿವಕುಮಾರ್ ನಿವಾಸದಲ್ಲಿ ಸಮೀಕ್ಷೆದಾರರು ಕೇಳಿದ ಪ್ರಶ್ನೆಗೆ DCM DK ಶಿವಕುಮಾರ್ ಕೆರಳಿ ಕೆಂಡುವಾಗಿದ್ರು. ತಮ್ಮ ಮನೆಯಲ್ಲಿ ಎಷ್ಟು ಕೋಳಿ ಇದೆ, ಕುರಿ ಇದೆ, ಎಷ್ಟು ಚಿನ್ನ ಇದೆ ಎಂಬ ಪ್ರಶ್ನೆಗೆ DKಶಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ DCM DK ಶಿವಕುಮಾರ್, ಬೆಂಗಳೂರಿನಲ್ಲಿ ಕುರಿ, ಕೋಳಿ, ಚಿನ್ನ, ಫ್ರಿಡ್ಜು, ವಾಚ್ ಎಷ್ಟಿವೆ ಅಂತ ಕೇಳಬಾರ್ದು ಅಂತ ಹೇಳಿದ್ದಾರೆ. ಕೋರ್ಟ್ ಹೇಳಿದೆ, ಏನು ಬೇಕೋ ಅದಕ್ಕೂ ಮಾತ್ರ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಈ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಕೂಡ ಹೇಳಿದ್ದಾರೆ. ನೋಡಪ್ಪ, ಯಾರು ಬೇಕಾದ್ರೂ ಅಪೇಕ್ಷೆ ಪಡಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನು ಬೇಕು ಉತ್ತರ ಕೊಡಿ, ಬೇಡದೋದ್ದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಆಫೀಸರ್ಸ್ಗೆ ಹೇಳಿ ಕಳಿಸಿದ್ದೀನಿ. ಕೋಳಿ, ಕುರಿ ಎಲ್ಲ ಬೆಂಗಳೂರು ಸಿಟಿಯವ್ರಿಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳೋಕ್ಕೆ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಸಮೀಕ್ಷೆ ಯಾರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಮೀಕ್ಷೆ ನಮ್ಮದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡಿಕೊಟ್ಟಿದ್ವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ. ನಿನ್ನೆ ಆಕ್ರೋಶದ ಮಾತು, ಇವತ್ತು ಸಮಾಧಾನದ ಮಾತು. ನಿನ್ನೆ DK ಶಿವಕುಮಾರ್ ಅವರ ನಿವಾಸಕ್ಕೆ ಗಣತಿದಾರರು ಹೋದಾಗ ಗಣತಿದಾರರು ಕೇಳಿದಂತಹ ಪ್ರಶ್ನೆಗಳಿಗೆ DK ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕುರಿ ಎಷ್ಟಿದಾವೆ, ಕೋಳಿ ಎಷ್ಟಿದಾವೆ, ಚಿನ್ನ ಎಷ್ಟಿದೆ, ಈ ಥರದ ಪ್ರಶ್ನೆಗಳು ಯಾಕೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡೋದಾದ್ರೆ ಪ್ರಶ್ನೆಗಳು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಲಿ, ಕೋಳಿ ಎಷ್ಟು, ಕುರಿ ಎಷ್ಟು, ಬೆಂಗಳೂರಿನವರು ಸಾಕ್ತಾ ಇರೋದು ಅನ್ನುವಂಥ ಪ್ರಶ್ನೆ ಇತ್ತು. ಇವತ್ತು ಕೂಡ ಸಮೀಕ್ಷೆ ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಆದರೆ ನಿನ್ನೆ ಥರ ಆಕ್ರೋಶ ಇರಲಿಲ್ಲ, ಬದಲಾಗಿ ಸಮಾಧಾನದ ಮಾತು. ಕೋರ್ಟ್ ಹೇಳಿದೆ, ಎಷ್ಟು ಬೇಕೋ ಅಷ್ಟೇ ಉತ್ತರ ಕೊಡಿ, ನಿಮಗೆ ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸುತ್ತೋ ಅದಕ್ಕೆ ಉತ್ತರ ಕೊಡಿ ಅಂತ. ಇದನ್ನೇ ಇಟ್ಕೊಂಡು ಸಮೀಕ್ಷೆಯನ್ನ ವಿರೋಧ ಮಾಡೋದು ಬೇಡ, ಎಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅನ್ನುವಂತಹ ಕರೆಯನ್ನು ಕೂಡ DK ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎರಡನೇ ದಿನ ಜಾತಿ ಸಮೀಕ್ಷೆ. ಕೇಂದ್ರ ಸಚಿವ ಸೋಮಣ್ಣ ನಿವಾಸದಲ್ಲಿ ಸಮೀಕ್ಷೆ. ಸಮೀಕ್ಷೆದಾರರಿಗೆ ಸಚಿವ ಸೋಮಣ್ಣ ಸಂಡೇ ಕ್ಲಾಸ್. ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲ ದಿನವಾದ ನಿನ್ನೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದ್ದು, ಆ್ಯಪ್ ಸಮಸ್ಯೆ, ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ ಅಂತ ಸಮೀಕ್ಷೆದಾರರು ನೂರಾರು ಸಮಸ್ಯೆಗಳನ್ನು ಫೇಸ್ ಮಾಡಿದರು. ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಜಾತಿ ಗಣತಿಯ ಸಮೀಕ್ಷೆ ನಡೆದಿದೆ. ಕೆಲವು ಕಡೆ ಸಮೀಕ್ಷೆಗೆ ಜನರು ಉತ್ತಮ ಸ್ಪಂದನೆ ಕೊಡ್ತಿದ್ದು, ಇನ್ನೂ ಕೆಲವೆಡೆ ಜನರು ಸಮೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇವತ್ತು ಸಮೀಕ್ಷೆದಾರರು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯಲ್ಲಿ ಸಮೀಕ್ಷೆ ನಡೆಸಿದರು. ವಿಜಯನಗರದಲ್ಲಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟ ಜಾತಿ ಗಣತಿಯ ಸಿಬ್ಬಂದಿ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಈ ವೇಳೆ ಸರ್ವೆ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಆನ್ಲೈನ್ನಲ್ಲಿಯೇ ಸರ್ವೆ ಮಾಡ್ತಿರುವುದಕ್ಕೆ ಗರಂ ಆದ ಸೋಮಣ್ಣ, ಈ ರಾಜ್ಯದಲ್ಲಿ ಎಷ್ಟು ಜನ ಹೆಬ್ಬೆಟ್ಟಿದ್ದಾರೆ, ಅವರೆಲ್ಲ ಹೇಗೆ ಆನ್ಲೈನ್ನಲ್ಲಿ ಮಾಡಿಸ್ಕೊಳ್ತಾರೆ, ನೀವು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಬೇಕಲ್ವಾ ಅಂತ ಹೇಳಿದ್ದಾರೆ. ಜೊತೆಗೆ ಅಷ್ಟು ಪ್ರಶ್ನೆಗಳು ಬೇಕಾ, ಇದೆಲ್ಲ ನೀವು ಸರ್ಕಾರಕ್ಕೆ ತಿಳಿಸೋದು ಬೇಡವಾ, ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು, ಈ ಸಿದ್ದರಾಮಯ್ಯನವರಿಗೆ ಜಾತಿ ಲೆಕ್ಕ ಬೇಕು, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂಥೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮುಂದೆ ನಮ್ಮ ಕೇಂದ್ರ ಸರ್ಕಾರ ಗಣತಿ ಮಾಡುತ್ತೆ, ಹೇಗೆ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿದರು. ಇನ್ನು ವಿ ಸೋಮಣ್ಣ ನಿವಾಸದಲ್ಲಿ 9 ಜನ ಸಿಬ್ಬಂದಿ ಬಂದಿದ್ದಕ್ಕೆ ಇಷ್ಟು ಜನ ಯಾಕೆ ಬಂದಿದ್ದೀರಾ ಅಂತ ಸೋಮಣ್ಣ ಗದರಿದರು. ಯಾರು ಇವೆಲ್ಲ ಹೇಳ್ತಾರೆ, ನೀವಾದ್ರೂ ಅಧಿಕಾರಿಗಳು ಹೇಳಬೇಕಲ್ವಾ, ಎಷ್ಟು ಜನಕ್ಕೆ ನಾವು ಎಜುಕೇಟ್ ಮಾಡಿದ್ದೀವಿ, ಇನ್ನು ಎಷ್ಟು ಪರ್ಸೆಂಟ್ ಇದೆ, ಹೆಂಗೆ ತಗೋತೀರ ಅವ್ರ ಹತ್ರ? ಇಷ್ಟೊಂದು ಜನ ಹಿಡ್ಕೊಂಡು ಹೋಗೋದ್ರೊಳಗೆ ಏನು ಅರ್ಥ ಇದೆ? ಒಂದು ಜಾತಿ ಸಮೀಕರಣ ಮಾಡೋಕ್ಕೆ ನೀವು ಅಷ್ಟೊಂದು ಪಾಯಿಂಟ್ಸ್ಗಳು ಹಾಕ್ಕೊಂಡು ಬನ್ನಿ, ನಾವು ಇವಾಗ ಜನಗಣತಿ ಮಾಡ್ತಾ ಇದ್ದೀವಿ ಜನವರಿಯಿಂದ, ಎಷ್ಟು ಜನ ನೀವೇ ಮಾಡೋದು, ಅದು ಇವಾಗ ಅಧಿಕಾರಿಗಳನ್ನು ಹಿಂಗೇನ ಗೊತ್ತಾಗ ಹೋಯ್ತಾರೆ, ನಿಮ್ಗೇನೆ ಕೆಲಸ.
ಸಂಬಳ ತಗೋತಿದ್ರು, ಕೆಲಸ ಮಾಡ್ತಾರೆ. ಏಜೆಂಟ್ಗಳು ಆಗ್ಬಿಟ್ರೆ ಹೆಂಗೆ ಬೇಕು, ಅವ್ನಿಗೆ ಏನು ಬೇಕು, ಸಿದ್ದರಾಮಯ್ಯನಿಗೆ ಜಾತಿ ಬೇಕು, ಅವ್ನು ಚೇರ್ ಹುಡ್ಕೋಬೇಕು. ಅದಕ್ಕೆ ನಿಮ್ಮನ್ನೆಲ್ಲ ಚೇರ್ ಹೆಣ್ಣು ತಿನ್ನಿಸ್ತಾ ಇದ್ದಾರೆ. ಇಷ್ಟೊಂದು ಜನ ನೀವು ಬಂದು 55 ಹಾಕೊಂಡು ಏನು ಇದಕ್ಕೆ ಏನಾದ್ರು ರಾಜ್ಯದಲ್ಲಿ ನಡೀತಾ ಇರುವಂತಹ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ವಿ ಸೋಮಣ್ಣ ಅವರ ಮನೆಗೆ 9 ಅಧಿಕಾರಿಗಳ ತಂಡ ಸಮೀಕ್ಷೆಗಾಗಿ ಹೋಗಿದ್ರು. ಅಧಿಕಾರಿಗಳ ಕಂಡ ಕೂಡಲೇ ಗರಂ ಆದಂತಹ ಸಚಿವ ವಿ ಸೋಮಣ್ಣ ಇಷ್ಟೊಂದು ಅಧಿಕಾರಿಗಳು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಧಿಕಾರಿಗಳು ಆನ್ಲೈನಲ್ಲಿ ಮಾಡ್ತಾ ಇರುವಂಥ ಸರ್ವೆಯನ್ನು ಕಂಡಂಥ ಸೋಮಣ್ಣ ಹೆಬ್ಬೆಟ್ಟುಗಳಾದರೆ ಆನ್ಲೈನಲ್ಲಿ ಹೇಗೆ ಸರ್ವೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಅಸಮಾಧಾನವನ್ನು ಕೂಡ ಹೊರಹಾಕ್ತಾರೆ. ಅಷ್ಟೇ ಅಲ್ಲ, CM DCM ವಿರುದ್ಧವೂ ಕೂಡ ಕಿಡಿಕಾರುವಂತಹ ಸೋಮಣ್ಣ ಅನೇಕ ಪ್ರಶ್ನೆಗಳಿಗೆ CM ಸಿದ್ದರಾಮಯ್ಯ ಅವರ ಹೆಸರನ್ನೇ ಬರೆದುಕೊಳ್ಳಿ ಅಂತೇಳಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡ್ತಾರೆ. ಇದಾದ ಬಳಿಕ ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಸಮೀಕ್ಷೆಯನ್ನು ಆರಂಭ ಮಾಡುತ್ತೆ. ಅದು ಹೇಗಿರುತ್ತೆ, ಜೊತೆಗೆ ಅದರಲ್ಲಿ ನೀವೇ ಕೂಡ ಭಾಗಿಯಾಗ್ತೀರಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶ ಹೊರಹಾಕೋದರ ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ಕಿಡಿಕಾರಿದರು. ಗಣತಿದಾರರ ವಿರುದ್ಧ ತಿರುಗಿ ಬಿದ್ದ ಜನರು, ಕೆಲವೊಂದು ಪ್ರಶ್ನೆಗಳಿಗೆ ತೀವ್ರ ಆಕ್ಷೇಪ. ಇನ್ನು ಗಣತಿ ವೇಳೆ ವೈಯಕ್ತಿಕ ಮಾಹಿತಿ ಕೇಳ್ತಾ ಇರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಿದೆ. ಪ್ರಮುಖವಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ವಿವರ, ಚರಾಸ್ತಿ ಸ್ಥಿರಾಸ್ತಿಯ ವಿವರ, ಕುಟುಂಬದ ಸಾಲ, ಆದಾಯ ತೆರಿಗೆ ಪಾವತಿದಾರರು, ಕುರಿ ಎಮ್ಮೆ ಕೋಣ ಸಾಕಿದ್ದೀರಾ, ಹೀಗೆ ಅನೇಕ ಪ್ರಶ್ನೆಗಳಿಗೆ ಇದೇನು ಆಸ್ತಿ ಸಮೀಕ್ಷೆನಾ ಅಂಥೇಳಿ ಜನ ಹೈರಾಣಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಜನರ ವಿರೋಧ ಯಾಕೆ? ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಕೇಳ್ತಿರೋದಕ್ಕೆ ವಿರೋಧ. ರಾಷ್ಟ್ರೀಕೃತನ ಅನ್ನುವಂತಹ ವಿವರ ಕೇಳ್ತಾ ಇದ್ದಾರೆ. ಆಸ್ತಿ ವಿವರವನ್ನು ಕಲೆ ಹಾಕ್ತಿದ್ದಾರೆ. ಸ್ವಂತ ಮನೇನಾ, ಬಾಡಿಗೆ ಮನೇನಾ ಅಂತ ಕೇಳ್ತಿದ್ದಾರೆ. ಅಂಗಡಿ ಇದೆಯಾ, ಜಮೀನಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಗಾಡಿ ಇದೆಯಾ, ಕಾರ್ ಇದೆಯಾ, RC ನಂಬರ್ ಕೊಡಬೇಕು, ಸ್ಕೂಲ್ ಯಾಕೆ ಬಿಟ್ರಿ ಅನ್ನುವಂತಹ ಪ್ರಶ್ನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪ್ರಾಪರ್ಟಿಗಳು ಕೇಳಂಗಿಲ್ಲ, ಆಧಾರ್ ಕಾರ್ಡ್ ಕೇಳಂಗಿಲ್ಲ, ನಿನ್ನ ಇನ್ಕಮ್ ಏನು, ನಿನ್ನ ಬಿಲ್ಡಿಂಗ್ ಏನು, ನಿನ್ನ ಕಾರ್ ಏನಕ್ಕೆ ಕೇಳ್ತೀರಾ ನೀವು? ಏನು ಟ್ಯಾಕ್ಸ್ಗಳು ಹೊಡಿಯಾಕ ನೀವು? ಇವಾಗೆ ಹೊಡೆದು ತಿಂದು ಬಡವ್ರ ಬಗ್ರನ್ನ ರಕ್ತ ಇರ್ತಾ ಇದ್ದೀರಾ. ಇನ್ನೂ ಸಾಲ್ತಾ ಅಲ್ವಾ ನಿಮ್ಗೆ ತಿಂದು ತೇಗಿರೋದು? ಇವ್ರು ತಿಂದು ತೇಗೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಸ್ತಿ ವಿವರ ಡೀಟೇಲ್ಸ್, ಖಾತೆ, ನಾವು ಟ್ಯಾಕ್ಸ್ ಕಟ್ಟಿರೋದು, ನಾವು ಬಾಡಿಗೆಯಲ್ಲಿ ಇದ್ದೀವ, ಬೋಗಿದಲ್ಲಿ ಇದ್ದೀವ, ಮನೆ ಬಾಡಿಗೆ ಕೊಡ್ತೀರಾ, ಗಾಡಿ ಸ್ವಂತ ಇದೆಯಾ, 2 ವೀಲರ್ ಇದೆಯಾ, 4 ವೀಲರ್ ಇದೆಯಾ? ಮೇಡಮ್, ಅದು ನಮ್ಮ ಮನೆ ನಾನು ಅದ್ರ ಮೇಲೆ ಲೋನ್ ಮಾಡಿ ತೊಗೊಂಡಿರ್ತೀನೋ, ಇಲ್ಲ ದುಡ್ಡು ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಇವ್ರು ಸರ್ಕಾರಕ್ಕೆ ಯಾಕೆ ಮೇಡಮ್ ಟ್ಯಾಕ್ಸ್ ಕಡಿಮೆ ಮಾಡಿ ಜನಕ್ಕೆ ಅನುಕೂಲ ಆಯ್ತದೆ, ಅದು ಮಾಡೋಕ್ಕೆ ಹೋಗ್ತಾ ಇಲ್ವಾ ಇವ್ರಿಗೆ? ಬೇರೆ ಇದೆಲ್ಲ ಬೇಕು ಅಂತ ಕೇಳ್ತೀರಾ? ಜನಗಳಲ್ಲಿ ಜಾತಿ ಬಗ್ಗೆನೇ ಒಂದು ರೀತಿ ವಿಷ ಬಿತ್ತೋ ಥರ ಸಮೀಕ್ಷೆ ಮಾಡಿಸ್ತಿದ್ದಾರೆ, ವಿಚ್ ಇಸ್ ನಾಟ್ ರೈಟ್. ಆ್ಯಕ್ಚುಲಿ ಜಾತಿ ತೊಗೊಂಡು ನೀವೇನು ಮಾಡ್ತೀರಾ? ಟ್ರೈನಿಂಗ್ ಕೊಟ್ಟಿದ್ದಾರಾ ಏನಾದರೂ? ಹೋಗಿ ಕೇಳೋರಿಗೆ ಟ್ರಾಫಿಕ್ ಸಮಸ್ಯೆ, ಪಾಟ್ ಹೋಲ್ಸು, ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಅದ್ರ ಖರ್ಚು ಮಾಡ್ಬೋದು. ಈ ಜಾತಿ ಮಾಡ್ಕೊಂಡು ಏನು ಮಾಡ್ತೀರಾ ಹೇಳಿ? ಏನು ಜಾತಿ ಗಣಿತ, ಏನು ಅನುಕೂಲ ಏನಿಲ್ಲ, ಸುಮ್ಮನೆ ಜನಗಳು ಕಿತ್ತಾಡೋದು ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ಪ್ರಯೋಜನ ಇಲ್ದಿದ್ದೀವಲ್ಲ ಮಾಡ್ತಾ ಇರೋದು. ಜಾತಿ ಗಣತೆ ಮಾಡಿ ಎಲ್ಲರನ್ನೂ ವಿಂಗಡಣೆ ಮಾಡಿದರೆ ಏನು ಪ್ರಯೋಜನ? ಒಟ್ಟಾರೆ ಏನೇ ಗೊಂದಲಗಳಿದ್ರೂ 1-2 ದಿನಗಳಲ್ಲಿ ಬಗೆಹರಿಸಿ ಸರ್ವೆ ಮುಗಿಸುವ ಜೋಶ್ನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. ಆದರೆ ಜನ ಅಂತೂ ಸರ್ವೆ ಪ್ರಶ್ನೆಗಳ ಬಗ್ಗೆನೇ ಚಕಾರ ಎತ್ತುತ್ತಾ ಇದ್ದಾರೆ. ಈ ಗೊಂದಲ ಹೇಗೆ ನಿವಾರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.